ಇವತ್ತು ಮಧ್ಯಾಹ್ನ 3 ಮಿಲಿಟರಿ ದಳಗಳ ಕಾರ್ಯಾಚರಣೆಯ ಮಹಾನಿರ್ದೇಶಕರು ಅಂದರೆ ಡಿಜಿಎಂಒ ಸುದ್ದಿಗೋಷ್ಠಿ ನಡೆಯಿತು. ಸುದ್ದಿಗೋಷ್ಠಿಯಲ್ಲಿ ಮಗ್ಗಲು ಮುಳ್ಳು ಪಾಕಿಸ್ತಾನದ ನಡುವಣ ಆಪರೇಷನ್ ಸಿಂಧೂರ ಮುಖೇನ ಹೇಗೆ ಮುರಿಯಲಾಗಿದೆ ಅಂತ ಹೇಳಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ಪದ್ಯಗಳನ್ನು ಹೇಳಲಾಯಿತು. ಪದ್ಯಗಳೇ ಇಡೀ ನಮ್ಮ ಸೇನೆಯ ಶಕ್ತಿಯನ್ನು ಪರಿಚಯ ಮಾಡಿಕೊಡ್ತು. ಆ ಪದ್ಯಗಳು ಯಾವುವು ಡೀಟೇಲ್ಸ್ ಇಲ್ಲಿದೆ. ಆಪರೇಷನ್ ಸಿಂಧೂರ ಒಂದು ಹಂತದಲ್ಲಿ ಯುದ್ಧ ವಿರಾಮ ಘೋಷಣೆಯಿಂದ ಅಲ್ಪ ವಿರಾಮ ಪಡೆದಂತೆ ಇದೆ. ಮೇ 7ರ ಮಧ್ಯರಾತ್ರಿ ಶುರುವಾದ ಈ ಆಪರೇಷನ್ ಸಿಂಧೂರ ಪಾಕಿಸ್ತಾನವೆಂಬ ನರಸತ್ತ ಸೈನ್ಯ, ಉತ್ತರ ಪೌರುಷ ಹಾಗೂ ಅದರ ಬತ್ತಳಿಕೆಯಲ್ಲಿದ್ದ ಗುರಿ ಮುಟ್ಟಲಾರದ ಬತ್ತಳಿಕೆಗಳನ್ನ ಬೆತ್ತಲೆ ಮಾಡಲಾಯಿತು. ಆದರೆ ಸುದ್ದಿಗೋಷ್ಠಿ ಆರಂಭವಾದ ರೀತಿಯೇ ಬಹಳ ಮಿಂಚಿನಲ್ಲಿ ಸಂಚಾರ ಮೂಡಿಸುವಂತೆ ಇತ್ತು. ಸುದ್ದಿಗೋಷ್ಠಿ ಆರಂಭದಲ್ಲಿಯೇ ಶಿವತಾಂಡವ ಸ್ತೋತ್ರ, ರಶ್ಮಿ ರತಿ ಕಾವ್ಯ ಖಂಡದ ಕೃಷ್ಣ ಕಿ ಚಿತಾವಾಣಿ ಪದ್ಯ, ಗೂಸ್ ಬಂಪ್ಸ್. ಸುದ್ದಿಗೋಷ್ಠಿ ಆರಂಭದಲ್ಲಿಯೇ ಶಿವತಾಂಡವ ಸ್ತೋತ್ರದೊಂದಿಗೆ ವಿಡಿಯೋವೊಂದು ಶುರುವಾಯಿತು. ಪಾಕ್ ಪ್ರಾಯೋಜಿತ ಉಗ್ರರು ನಮ್ಮ ಮೇಲೆ ಮಾಡಿದ ದಾಳಿ ಹಾಗೂ ಅವುಗಳಿಗೆ ಆಪರೇಷನ್ ಸಿಂಧೂರ ಕೊಟ್ಟ ಉತ್ತರದ ವಿಡಿಯೋ ಪ್ಲೇ ಮಾಡುವ ಮೂಲಕ ಭಾರತ ಅಕ್ಷರಶಃ ಪಾಕ್ ಮೇಲೆ ರುದ್ರ ತಾಂಡವ ಆಡಿದೆ ಅಂತ ಹೇಳಿತು. ಇದರ ಹಿನ್ನೆಲೆಯಲ್ಲಿ ರಾಷ್ಟ್ರ ಕವಿ ರಾಮಧಾರಿ ಸಿಂಗ್ ಅವರು ಬರೆದ ಸಾಲುಗಳನ್ನು ಆಯ್ದುಕೊಳ್ಳಲಾಗಿತ್ತು. ಅದು ರಶ್ಮಿ ರತಿ ಕಾವ್ಯ ಖಂಡದಿಂದ ಆಯ್ದುಕೊಳ್ಳಲಾದ ಕೃಷ್ಣ ಕಿ ಚಿತಾವಾಣಿ ಪದ್ಯ. ಅಸಲಿಗೆ ಈ ಪದ್ಯ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ದುರ್ಯೋಧನ ವಹಿ ದೇನಾ ಸಖ ಆಶೀಷ ಸಮಜ್ಲೇನಾ ಸಖ ಉಲಟೆ ಹರಿಕೋ ಬಾಂಧನೆ ಚಲ ಜೋ ಥಾ ಅಸಾಧ್ಯ ಚಲಾನೆ ಚಲ. ದುರ್ಯೋಧನ ಪಾಂಡವರಿಗೆ 5 ಗ್ರಾಮಗಳನ್ನ ನೀಡಲಿಲ್ಲ, ಸಮಾಜದ ಆಶೀರ್ವಾದವನ್ನ ಪಡೆಯಲಾಗಲಿಲ್ಲ, ಹರಿಯನ್ನೇ ಕಟ್ಟು ಹಾಕಲು ಮುಂದಾದ, ಅಸಾಧ್ಯವಾದದ್ದನ್ನ ಮಾಡೋದಕ್ಕೆ ಹೊರಟ ಅಂತ ಈ ಒಂದು ಸಾಲುಗಳ ಅರ್ಥ. ರಾಮಚರತಿ ಮಾನಸ ಮೂಲಕ ಉತ್ತರ ಕೊಟ್ಟ ಭಾರತಿ, ಅರಿಯುವವರಿಗೆ ಇಷ್ಟೇ ಸಾಕು ಎಂದಿದ್ಯಾಕೆ ಏರ್ ಮಾರ್ಷಲ್. ಇನ್ನು ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ ನೀಡುವಾಗ ಏರ್ ಮಾರ್ಷಲ್ ಎಕೆ ಭಾರತಿ ಅವರು ರಾಮಚರಿತ ಮಾನಸದಲ್ಲಿ ಉಲ್ಲೇಖವಾದ ಶ್ರೀರಾಮಚಂದ್ರನು ಸಮುದ್ರದ ಮೇಲೆ ಕೋಪಗೊಂಡಾಗ ಹೇಳಲಾದ ಪದ್ಯದ ಸಾಲುಗಳನ್ನು ಉಲ್ಲೇಖಿಸಿದ್ರು. क्या संदेश दिया जा रहा है, तो मैं बस आपको रामचरितमानस की कुछ पंक्ति याद दिलाऊंगा, आप समझ जाएंगे. तो याद कीजिए वो पंक्ति जो है, विनय न माने जलधि जड़ भय 3 दिन बीत, बोले राम सकोप तब भय बिन होए न प्रीत. तो समझदार के लिए इशारा ही काफी. ಈ ಮೂಲಕ ಏನು ಸಂದೇಶವನ್ನ ನೀಡಲಾಗ್ತಿದೆ ಎಂಬುದನ್ನ ನಾನು ಕೇವಲ ಒಂದು ರಾಮಚರಿತ ಮಾನಸದ ಸಾಲುಗಳನ್ನ ನೆನಪಿಸ್ತೀನಿ. ಮನವಿ ಸ್ವೀಕರಿಸದ ಜಲವೂ ಕೂಡ ಜಡವೇ, ಈಗಾಗಲೇ 3 ದಿನಗಳು ಕಳೆದವು. ಆಗ ರಾಮ ವಿಪರೀತ ಕೋಪದಿಂದ ಹೇಳಿದ, ಭಯವಿಲ್ಲದೆ ಪ್ರೀತಿಯೂ ಇಲ್ಲ, ಅರಿಯುವವರಿಗೆ ಒಂದು ಸನ್ನೆ ಸಾಕು. ಇದಿಷ್ಟು ಡಿಜಿಎಂಒ ಸುದ್ದಿಗೋಷ್ಠಿಯಲ್ಲಿ ಕೇಳಿ ಬಂದ ಪದ್ಯಗಳು. ಈ ಪದ್ಯಗಳೇ ಇಡೀ ಯುದ್ಧದ ಸಾರಾಂಶವನ್ನ ಕಟ್ಟಿಕೊಟ್ವು. ಯಾರಿಗೆ ಏನು ಸಂದೇಶ ಕಳಿಸಬೇಕಾಗಿತ್ತೋ ಅದನ್ನ ಸರಳವಾಗಿ ಹಾಗೂ ಖಡಕ್ಕಾಗಿ ನೇರವಾಗಿ ಕಳುಹಿಸಾಯಿತು. ಏಕೆ ಭಾರತೀಯವರು ಹೇಳುವಾಗೆ ಪ್ರಜ್ಞಾವಂತರಿಗೆ ಸನ್ಹೆಯಷ್ಟೇ ಸಾಕು. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.